Go ahead. ಯಾವ ನಂಬರ್ ಹೇಳಿ? 4, 5, 6 5, 6, 7. ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣಿ ನಮಃ. ಶ್ರೀ ವಿಚಾರ ಸಾಗರ 5ನೇ ತರಂಗ 213ನೇ ವಿಷಯಾಂಕ ದೋಹ 5, 6, 7. ಕಲಿಮೆ ವೇದ ಅರ್ಥ ಬಹು ಕರಿಹೈ, ಕಲಿಮೆ ವೇದ ಅರ್ಥ ಬಹು ಕರಿಹೈ, ಶ್ರೀ ಶಂಕರ ಶಿವ ಸಭ ಅವತರಿಹೈ, ಶ್ರೀ ಶಂಕರ ಶಿವ ಸಭ ಅವತರಿಹೈ. ಜೈನ ಬುದ್ಧ ಮತ ಮೂಲ ಉಖಾರೈ, ಜೈನ ಬುದ್ಧ ಮತ ಮೂಲ ಉಖಾರೈ, गंगा से प्रभु मूर्ति निकारई, गंगा से प्रभु मूर्ति निकारई. जैसे भानु उदय उजियारो, जैसे भानु उदय उजियारो, दूरी करई जग में अंधियारो, दूरी करई जग में अंधियारो. सब वस्तु ही झूठो सुभासै, सब वस्तु ही झूठो सुभासै, संशय और विषय नासै, संशय और विषय नासै. वेद अर्थ में तू अज्ञान, वेद अर्थ में तू अज्ञान, नची है श्री शंकर व्याख्यान, नची है श्री शंकर व्याख्यान. करी है ते उपदेश यथार्थ, करी है ते उपदेश यथार्थ. नासही संशय अरुय अयथार्थ, नासही संशय अरुय अयथार्थ. सद्गुरु श्री पंडित पीताम्बर जी महाराज की जय. सद्गुरु श्री साधुनिश्चलदास जी महाराज की जय. सद्गुरु श्री शरणबद्ध स्वामी जी महाराज की जय. जय मंगलम जय नमः पार्वती पति शिवहर महादेव. ಎಲ್ಲರಿಗೂ ಶರಣ ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ಜಿಯವರ ಕೃತಿ 4ನೇ ತರಂಗ
214ನೇ ತರಂಗ 214ನೇ ವಿಷಯಾಂಕ 5ನೇ ತರಂಗ 214ನೇ ವಿಷಯಾಂಕ 8ನೇ ದೋಹ 5ನೇ ತರಂಗ ಉತ್ತಮ ಇದು ಮಧ್ಯಮ ಅಧಿಕಾರಿ ಅದೃಷ್ಟಿಗೆ ಉಪದೇಶ. ಇಲ್ಲಿ ಏನದ 214ನೇ ವಿಷಯಾಂಕ ಶಂಕರ ಮತವೇ ಪ್ರಮಾಣ, ಶಂಕರಾಚಾರ್ಯರ ಅದ್ವೈತ ಮತವೇ ಪ್ರಮಾಣ ಅಂತ ಇಟ್ಕೋರಿ. ಉಳಿದದ್ದೆಲ್ಲ ಏನದ ಪ್ರಮಾಣ ಇಲ್ಲ, ಅದು ಪ್ರಮಾಣ ಅಲ್ಲ, ಅಪ್ರಮಾಣ ಅಂತ ತಿಳ್ಕೊಂಡು 8ನೇ ದೋಹ ಚೌಪಾಯಿ ಅಂತ, ಚೌಪಾಯಿ 4 ಸಾಲಿಂದರು 8ನೇ ಚೌಪಾಯಿ ಬಂದೀವಿ. ಏನ್ ಹೇಳ್ತಾರೆ ಇವರು? ಔರಜು ವೇದ ಅರ್ಥಕ್ಕೂ ಕರಿವೋ ತೇ ಸಠ ವೃಥಾ ಪರಿಶ್ರಮ ಧರಿ ಹೈ. ಏನ್ ಮಾಡಕತ್ತಾರಪ್ಪ ಅಂದ್ರೆ, ಯಾರು ಈ ವೇದಗಳ ಅರ್ಥದ ವಿರುದ್ಧವನ್ನ ಮಾಡ್ತಾ ಇದ್ದಾರ, ವೇದಗಳನ್ನ ಯಾರು ವಿರೋಧಿಸ್ತಾರ ಅವರು ಸಠರು ಅಂತಂದ್ರ ಮೂರ್ಖರದರ ಅಂತ. ಮೂರ್ಖರದರ ಇವು ಪುರಾಣಮೇ ವ್ಯಾಸ ಕೈಯೇ, ವ್ಯಾಸ ಮಹರ್ಷಿಗಳು ಪುರಾಣದಾಗ ಈ ಮಾತು ಹೇಳ್ಯಾರ. ಶಂಕರ ಮತಮೇ ಮಾನ ಯಹಿ ಹೈ, ಶಂಕರಾಚಾರ್ಯರ ಮತನೇ ಪ್ರಮಾಣ ಅಂತೇಳಿ ಯಾರು ಹೇಳ್ಯಾರ? ವ್ಯಾಸ ಮಹರ್ಷಿಗಳು ಹೇಳ್ಯಾರ. ಅದಕ್ಕೆ ವೇದಗಳ ವಿರುದ್ಧ ಯಾರು ವ್ಯಾಖ್ಯಾನಗಳು ಮಾಡಬಾರ್ದು, ವೇದಗಳನ್ನು ವಿರೋಧಿಸಬಾರದು. ಇದ್ಯಾರ್ದು? ಸಾಧು ನಿಶ್ಚಲದಾಸರ ಒಂದು ಆದೇಶ. ಅವರೆಲ್ಲ ಮೂರ್ಖರು. ಅದರಂಗ ಈಗ ವೇದಗಳ ವಿರೋಧಿಗಳ ಒಂದು ಗುಂಪು ನಮ್ಮ ದೇಶದಾಗ ತಯಾರಾಗ್ಯದಲ್ಲ, ಈ ಒಂದು ವಾಕ್ಯದ ಪ್ರಕಾರ ಅವ್ರದ್ದು ಎಂತ ಗುಂಪದು? ಶಠರ ಗುಂಪು, ಮೂರ್ಖರ ಗುಂಪು. ಯಾರು ಶಂಕರಾಚಾರ್ಯರ ವಿರುದ್ಧವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೋ, ವೇದದ ಅರ್ಥವನ್ನ ಅನರ್ಥವನ್ನಾಗಿ ಮಾಡಿದ್ದಾರೋ ಅವರು ಮೂರ್ಖರಾಗಿದ್ದು ಅವರ ಪರಿಶ್ರಮ ವ್ಯರ್ಥವಾಗಿದೆ. ಅವರೇನ್ ಬೇಕಾದ್ ಮಾಡಿದ್ರು ಅವೆಲ್ಲ ಪರಿಶ್ರಮ ವ್ಯರ್ಥ, ವೇಸ್ಟ್ ಕೆಲಸ, ವೇಸ್ಟ್ ಆಫ್ ಎನರ್ಜಿ, ವೇಸ್ಟ್ ಆಫ್ ಟೈಮ್. ಆದ್ದರಿಂದ ವ್ಯಾಸ ಮಹರ್ಷಿಗಳೇ ತಾವೇ ತಮ್ಮ ಪುರಾಣದಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಏನ್ ಮಾಡಬೇಕು? ಯಾರು ಶಂಕರಾಚಾರ್ಯರ ವಿರುದ್ಧವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೋ, ನೀಟಾಗಿ ಕೇಳಬೇಕಿದು ಮಾತು. ಈ ದೋಹ ಓದ್ರಿ, ಇದು ನಿಶ್ಚಲದಾಸರ ದೋಹ ಹಾಡ್ರಿ, ಬಹಳ ಇಂಪಾರ್ಟೆಂಟ್ ಅದು. ಔರಜು ವೇದ ಅರ್ಥಕ್ಕೂ ಕರಿ ಹೈ. ಹಾಡ್ರಿ. ಔರಜು ವೇದ ಅರ್ಥಕ್ಕೂ ಕರಿ ಹೈ, ಔರಜು ವೇದ ಅರ್ಥಕ್ಕೂ ಕರಿ ಹೈ, ತೇ ಸಠರುತಾ ಪರಿಶ್ರಮ ಧರಿ ಹೈ. ಸಠ ಜೋರ್ ಅನ್ಬೇಕು, ಜಬರ್ದಸ್ತ್ ಅನ್ಬೇಕು. ಸಠ ಮೂರ್ಖರಂತ. ತೇ ಸಠರುತಾ ಪರಿಶ್ರಮ ಧರಿ ಹೈ, ತೇ ಸಠ ವೃಥಾ ಪರಿಶ್ರಮ ಧರಿ ಹೈ. ವೃಥಾ ಪರಿಶ್ರಮ, ವೇಸ್ಟ್ ಆಫ್ ಎನರ್ಜಿ ಅಂತ. ಯು ಪುರಾಣ ಮೇ ವ್ಯಾಸ ಕಹಿ ಹೈ, ಯು ಪುರಾಣ ಮೇ ವ್ಯಾಸ ಕಹಿ ಹೈ, ಶಂಕರ ಮತ ಮೇ ಮಾನ ಯಹಿ ಹೈ, ಶಂಕರ ಮತ ಮೇ ಮಾನ ಯಹಿ ಹೈ. ಚಲೋ ತಲೆಗೆ ಬಡ್ದಂಗ ಹೇಳ್ಯಾರಿಲ್ಲ ಈ ಮಾತಿಗೆ.
ಯಾರು ಶಂಕರಾಚಾರ್ಯರ ವಿರುದ್ಧವಾಗಿ ವ್ಯಾಖ್ಯಾನವನ್ನು ಮಾಡುತ್ತಾರೋ, ವೇದಗಳ ಅರ್ಥವನ್ನು ಯಾರು ಅನರ್ಥವನ್ನಾಗಿ ಮಾಡುತ್ತಾರೋ ಅವರು ಮೂರ್ಖರಾಗಿದ್ದು ಅವರ ಪರಿಶ್ರಮ ವ್ಯರ್ಥವಾಗಿದೆ. ಆದ್ದರಿಂದ ವ್ಯಾಸ ಮಹರ್ಷಿಗಳೇ ತಾವೇ ತಮ್ಮ ಪುರಾಣಗಳಲ್ಲಿ ಏನ್ ಹೇಳ್ಕೊಂಡು ಬಂದಾರಂತ ಮುಂದೆ ಹೇಳ್ತಾರೆ. ಪುರಾಣದಾಗ ಹೇಳ್ಯಾರನ್ನ ಹೂ ಅನ್ನೋದಿಲ್ಲ. ಯಾವ ಪುರಾಣದಾಗ ಹೇಳ್ಯಾರ್ರಿ ಅವ್ರ ಅಂತ ಕೇಳ್ಬೇಕು. 36 ಪುರಾಣದವಲ್ಲಿ 18 ಮುಖ್ಯ ಪುರಾಣದವ, 18 ಉಪ ಪುರಾಣದವ. ಅದ್ರ ಯಾವ ಪುರಾಣದಾಗ ಹೇಳ್ಯಾರಪ್ಪ ಅಂದ್ರೆ ವಾಯು ಪುರಾಣ ಮತ್ತು ಕೂರ್ಮ ಪುರಾಣ. ಈ ಎರಡರಲ್ಲಿ ವಾಯು ಪುರಾಣ ಮತ್ತು ಕೂರ್ಮ ಪುರಾಣಗಳಲ್ಲಿ ವ್ಯಾಸ ಭಗವಾನರ ವಾಕ್ಯಗಳು ಈ ಪ್ರಕಾರವಾಗಿ ಇರುತ್ತವೆ. ವ್ಯಾಸ ಮಹರ್ಷಿಗಳು 18 ಪುರಾಣಗಳನ್ನು ಬರೆದಿದ್ದಾರೆ ಮತ್ತು ಬ್ರಹ್ಮಸೂತ್ರವನ್ನು ಬರೆದಿದ್ದಾರೆ. ಶಂಕರಾಚಾರ್ಯರು ಕೂಡ ಇದನ್ನೇ ಪ್ರತಿಪಾದಿಸಿದ್ದಾರೆ. ಆದ್ದರಿಂದ ಶಂಕರ ಮತವೇ ಪ್ರಮಾಣವಾಗಿರುತ್ತದೆ. 2 ಪುರಾಣಗಳು ನಮಗ ಪ್ರಮಾಣ ತಗೋಬೇಕು. ಯಾವುದು? ಒಂದು ಯಾವ್ಯಾವ ಪುರಾಣ ಗೊತ್ತಾಯ್ತಾ? ವಾಯು ಪುರಾಣ, ಕೂರ್ಮ ಪುರಾಣ. ಕೂರ್ಮ ಅಂದ್ರೆ ಏನು? ಆಮೆ. ವಾಯು ಪುರಾಣ ಮತ್ತೆ ಕೂರ್ಮ ಪುರಾಣ ಮತ್ತೆ ಅವ್ರದ್ದು ಬ್ರಹ್ಮಸೂತ್ರ, ವ್ಯಾಸ ಮಹರ್ಷಿಗಳದು. ಬ್ರಹ್ಮಸೂತ್ರಗಳು ಏನಂತಂದ್ರೆ ವೇದಗಳಿಗೆ ಭಾಷ್ಯ. ವೇದಗಳಿಗೆ ಭಾಷ್ಯ ಬರೆದದ್ದು ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರಕ್ಕೆ ಶಂಕರಾಚಾರ್ಯರು ಭಾಷ್ಯ ಬರೆದಾರ. ಮತ್ತೆ ಬ್ರಹ್ಮಸೂತ್ರ ಇಷ್ಟದ ನೋಡ್ರಿ. ಬ್ರಹ್ಮಸೂತ್ರ ಅಂದ್ರೆ ಏನಿಲ್ಲ, ವೇದಗಳ ಮೇಲೆ ಬರದ ಭಾಷ್ಯ. ಹೇಳ್ರಿ, ಏನ್ ಕೇಳಕತ್ತೀರಿ? ಏನ್ರಿ ಹೆಂಗಿರ್ತಾರ್ರಿ? ವ್ಯಾಸ ಮಹರ್ಷಿಗಳು ದ್ವಾಪರ ಯುಗದವರು, ಶಂಕರಾಚಾರ್ಯರು ಕಲಿಯುಗದವರು, 8ನೇ ಶತಮಾನದವರು. ಅದೇ ಮತ್ತ ಮುಂದೆ ಶಂಕರಾಚಾರ್ಯ ಹುಟ್ಟಿ ಬರ್ತಾನ ಅಂತೇಳಿ ವ್ಯಾಸ ಮಹರ್ಷಿಗಳು ಮೊದಲೇ ಬರೆದಿದ್ದಾರೆ ಇದು ಶಂಕರಾಚಾರ್ಯರ ಬಗ್ಗೆ. ಮುಂದ ಶಂಕರಾಚಾರ್ಯ ಅಂದ್ರೆ ಯಾರು ಅಂತ ಗೊತ್ತಾಗಬೇಕಂದ್ರ ಅವನಿಗೆ ಹೆಂಗ್ ಗುರುತಿಡಿಬೇಕಂತಾರ ಅವ್ರು. ಬೇಕಾದಷ್ಟು ಮಂದಿ ಬೇಕಾದ ಏನೇನೋ ಹೇಳ್ತಿರ್ತಾರೆ. ಅವನಿಗೆ ಹೆಂಗ್ ಗುರುತಿಡಿಬೇಕು ಅಂತಂದ್ರೆ, ಬದ್ರಿನಾಥನ ಮೂರ್ತಿ ಗಂಗಾ ನದಿಯಾಗ ಮುಳುಗ್ಯದ, ಅದನ್ನ ತೆಗಿತಾನ ಅವನು. ಅದು ತೆಗೆದವನೇ ಶಂಕರಾಚಾರ್ಯ. ಪುರಾಣದಾಗ ಮೊದಲೇ ಬರ್ದಿರ್ತಾರ ಅವರು. ದ್ವಾಪರ ಯುಗದಾಗೆ ಶಂಕರಾಚಾರ್ಯರ ಬಗ್ಗೆ ಬರ್ದಾರ. ಆ ಶಂಕರಾಚಾರ್ಯರು ಬೇರೆ ಯಾರು ಅಲ್ಲ, ಸಾಕ್ಷಾತ್ ಶಿವನೇ ಶಂಕರಾಚಾರ್ಯರಾಗಿ ಹುಟ್ಟಿ ಬಂದಾರ. ಜನ್ಮ ಜನ್ಮಾಂತರಗಳನ್ನ ಕಡ್ಡಾಯವಾಗಿ ಒಪ್ಪಿಕೊಳ್ಳಂಗ ಪ್ರತಿ ಕಡೆ ಒಂದೊಂದಿಂತ ಟ್ವಿಸ್ಟ್ ಇಟ್ಟಿರ್ತಾರ ಶಾಸ್ತ್ರದಾಗ. ನಾವು ಪುನರ್ಜನ್ಮ ನಂಬಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ದಿಮಾಕ್ ಮಾಡ್ತಿರ್ತಾರಲ್ಲ. ಅವ್ರು ನಂಬಲಿಲ್ಲ ಅಂದ್ರೆ ನಮ್ಗೇನಾಗವ? ನಂಬಿದ್ರೆ ಅದರ ಲಾಭ ಅವ, ನಂಬಲಿಲ್ಲ ಅಂತ ಅಂದ್ರೆ ಬಿಡು, ಅದ್ರ ಲಾಭ ಕಳ್ಕೊತಿ ಅಷ್ಟೇ. ಏನ್ ಮಾಡ್ಲಾಗ? ಅದ್ರಾಗ ತಿಳಿಸಿ ಹೇಳೋರಿಲ್ಲ, ಅದೇ ಸಮಸ್ಯೆ ಅದ. ನಂಬಂಗಿಲ್ಲ ಅಂತೇಳಿ ಯಾಕಂತಾರಂದ್ರ ಆ ನಂಬಿಕೆಗೆ ಸುಳ್ಳು ಮಾಡಿ ತಿಳಿಸಿ ಹೇಳಂತ ಗುರುಗಳಿಲ್ಲದಕ್ಕೆ ಸಮಸ್ಯೆ ಅದ. ನಮ್ಮಂತವ್ರ ಬಳಿ ಬಂದ್ರೆ ಎಲ್ಲ ತಿಳಿಸಿ ಹೇಳ್ಬಿಡ್ತೇವೆ, ಪುನರ್ಜನ್ಮ ಯಾಕೆ ನಂಬಬೇಕು ಏನು ಅಂತ ಹೇಳಿ. ಶಂಕರಾಚಾರ್ಯರು ವ್ಯಾಸ ಮಹರ್ಷಿಗಳು ಏನು ಬ್ರಹ್ಮಸೂತ್ರ ಮತ್ತ ವಾಯು ಪುರಾಣ ಕೂರ್ಮ ಪುರಾಣಗಳಲ್ಲಿ ಅಖಂಡ ಬ್ರಹ್ಮ, ಅದ್ವೈತ ಬ್ರಹ್ಮನ ಬಗ್ಗೆ ಏನು ಪ್ರತಿಪಾದನೆ ಮಾಡ್ಯಾರ ಅದನ್ನೇ ಶಂಕರಾಚಾರ್ಯರು ಮಾಡಿದ್ದಾರೆ. ಹೀಗಾಗಿ ಶಂಕರರ ಮತವೇ ಪ್ರಮಾಣವಾಗಿದೆ. ನೀವು ಮಧ್ವಾಚಾರ್ಯರ ಬಳಿ ಹೋಗಿ ಕುಂದಿರ್ರಿ, ಅವ್ರದ್ದೊಂದು ಪ್ರಮಾಣ ಅನ್ನಂಗ ಅದಕ್ಕೆ ಮತ್ತೆ ಏನೇನಾದ್ರೆ ಕಟ್ಟಿರ್ತಾರೆ ಕಥೆ.
ಕಟ್ಟಿ ಅವ್ರಿಗೆ ಖರೆ ಅನ್ನಂಗ್ ಮಾಡ್ತಾರ. ಎಲ್ಲ ಸುಮ್ಮರಂಗಿಲ್ಲದು. ಅಲ್ಲಿ ಹೋಗಿಲ್ಲ ನೀವು, ಅದಕ್ಕೆ ನೀವು ಗೊತ್ತಿಲ್ಲ. ಇಲ್ಲೇ ಕೂತಿರಲ್ಲ, ಅಲ್ಲಿ ಹೋದ್ರಿ ಅಂದ್ರೆ ಅದೇ ಖರೆ ಅನ್ನಂಗ್ ಮಾಡ್ತಾರೆ. ಎಲ್ಲ ಪ್ರಮಾಣಗಳು ಅವು ಇವು ದಾಟಿ ಹೋಗ್ಬೇಕು ನಾವು. ಇವೆಲ್ಲ ಕೆಸರು. ಇವೇನು ಖರೆ ಏಟದವು, ಸುಳ್ಳು ಏಟದವು, ಈ ಕೆಸರು ದಾಟ್ಬೇಕು ನಾವು. ಮುಂದೆ ಚೌಪಾಯಿ 9 ಏನಂತನ, ಮಧ್ವಾದಿಕೋ ಮತನ ಪ್ರಮಾಣಿ यह हम व्यास वचन में ही जानी और प्रमाण कहू नो सुनिए कहू सो सुनिए. ವಾಲ್ಮೀಕಿ ಋಷಿ ಮುಖ ಜುಗನಿಯೇ. ಮತ್ತೇನ್ ಮಾಡಿದಪ್ಪ, ಇನ್ನೊಂದು ಪ್ರಮಾಣ ತಗೊಂಡ. ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ವಲ್ಲಭಾಚಾರ್ಯ, ನಿಂಬಾರ್ಕಾಚಾರ್ಯ ಮತಗಳು ಏನದವ, ಇವು ವೇದಗಳ ವಿರುದ್ಧ ಅದವ. ಇವುಗಳನ್ನ ನ ಪ್ರಮಾಣಿ ಅಂದ್ರೆ ಇವು ಯಥಾರ್ಥವಾಗಿಲ್ಲ. ಪ್ರಮಾಣ ಅಂದ್ರೆ ಯಥಾರ್ಥವಾಗಿಲ್ಲ. ಇದನ್ನು ನಾವು ವ್ಯಾಸ ಮಹರ್ಷಿಗಳ ವಚನದಿಂದ, ಪುರಾಣಗಳಿಂದ ತಿಳಿದಿರುತ್ತೇವೆ. ಆಯ್ತು. ಮುಂದ ಶ್ರೀ ಶಂಕರಾಚಾರ್ಯರ ಅದ್ವೈತ ಮತವೇ ಯಥಾರ್ಥವಾಗಿರುವುದು ಎಂದು ಹೇಳುತ್ತಿದ್ದೇವೆ. ಯಾಕೆ ಹೇಳ್ತೀವಿ ಅಂತಂದ್ರೆ, ಋಷಿ ಪ್ರಮುಖರಾದ ವಾಲ್ಮೀಕಿ ಮಹರ್ಷಿಗಳ ವಚನವೂ ಕೂಡ ಪ್ರಮಾಣವಾಗಿರುವುದರಿಂದ ಇದು ಪರಿಗಣಿಸಲಾಗಿದೆ. ಶಂಕರರ ವೇದಾರ್ಥ ಕಲಿಯುಗ, ವ್ಯಾಸ ಮಹರ್ಷಿಗಳ ವೇದಾರ್ಥ ದ್ವಾಪರ ಯುಗ, ತ್ರೇತಾಯುಗದೊಳಗೆ ವ್ಯಾಸ ಮಹರ್ಷಿಗಳ ವೇದಾರ್ಥ, ಇವೆಲ್ಲ ಒಂದೇ ಅದಾವ. ಇವೇ ಪ್ರಮಾಣಗಳು ಎಂದು ಪರಿಗಣಿಸುವ ಯಥಾರ್ಥವಾದದ್ದೆಂದು ನಾವು ಪರಿಗಣಿಸಬೇಕಾಗಿದೆ. ವೇದಗಳ ಅರ್ಥ ಏನಾಗ್ಯದ, ವ್ಯಾಸ ಮಹರ್ಷಿಗಳು ಮಾಡಿದ ಅರ್ಥ, ಮತ್ತೆ ತ್ರೇತಾಯುಗದೊಳಗೆ ವಾಲ್ಮೀಕಿ, ಶಂಕರಾಚಾರ್ಯರದು ಕಲಿಯುಗ, ವ್ಯಾಸ ಮಹರ್ಷಿಗಳದು ದ್ವಾಪರ ಯುಗ, ಇದಕ್ಕಿಂತ ಹಿಂದಿಂದು. ಅದಕ್ಕಿಂತ ಹಿಂದ ತ್ರೇತಾಯುಗ. ತ್ರೇತಾಯುಗದ ಹೀರೋ ಯಾರ್ರಿ? ತ್ರೇತಾಯುಗದ ಹೀರೋ ಯಾರು? ರಾಮ. ರಾಮಾಯಣ ಆಗಿದ್ದು ತ್ರೇತಾಯುಗದಾಗ. ದ್ವಾಪರ ಯುಗದಾಗ ಹೀರೋ ಯಾರು? ಕೃಷ್ಣ ಪರಮಾತ್ಮ. ಮತ್ತೆ ಕಲಿಯುಗದಾಗ ಹೀರೋ ಯಾರು? ಆದಿಗುರು ಶಂಕರಾಚಾರ್ಯರ ಮತವನ್ನ ಯಾರು ಪಾಲಿಸ್ತಾ ಇದ್ದೀರಿ, ನೀವೇ ಕಲಿಯುಗದಾಗ ನೀವೇ ಹೀರೋಗಳು. ಪ್ರಜಾಪ್ರಭುತ್ವ, ರಾಜಪ್ರಭುತ್ವ ಇಲ್ಲಿಗೆ. ಈಗ ಶಂಕರಾಚಾರ್ಯರಿಗೆ ನೀವು ಹೀರೋ ಅನ್ಲಕ್ಕಾದ್ರೆ ಯಾರು ಕೇಳ್ತಾರ? ಅವ್ರದ್ದೊಂದಿಷ್ಟು ಮಂದಿ ಗುಡಿ ಕಟ್ಕೊಂಡು ಕೂತಾರೆ ಅಟೆ. ಅವ್ರಿಗೆ ಮಂದಿ ಅವ್ರ ಬಳಿ ಹೋಗಲ್ಲ, ಮಂದಿಗೆ ಅವ್ರು ಕರ್ಕೊಳ್ಳ. ನಿಮಗೆ ನೀವೇ ಹೀರೋಗಳು. ಒಗ್ಗಟ್ಟಿಲ್ಲ ಅಂತ ಒದ್ದಾಡ್ತಿರ್ತಾರೆ. ಯಾಕೆ ಒಗ್ಗಟ್ಟಿಲ್ಲ ಅಂದ್ರೆ ಎಲ್ಲರೂ ಹೀರೋಗಳು. ಎಲ್ಲರೂ ಅಧ್ಯಕ್ಷರಾಗಬೇಕಂತಾರೆ, ಎಲ್ಲರೂ ಮುಖ್ಯಮಂತ್ರಿ ಆಗ್ಬೇಕಂತಾರೆ, ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತಾರೆ. ಎಲ್ಲರೂ ಹೀರೋಗಳು ಕಲಿಯುಗದ. ಅವರು ಇವರು ಅಂತಲ್ಲ. ಅದಕ್ಕೆ ಶಂಕರರ ವೇದಾರ್ಥ ಕಲಿಯುಗದಲ್ಲಿ ಮಾಡಿದ ವೇದಾರ್ಥ, ಮತ್ತೆ ದ್ವಾಪರ ಯುಗದಲ್ಲಿ ಮಾಡಿದ ವ್ಯಾಸ ಮಹರ್ಷಿಗಳ ವೇದಾರ್ಥ, ಮತ್ತು ತ್ರೇತಾಯುಗದಲ್ಲಿ ಮಾಡಿದ್ಯಾರ್ದು? ವಾಲ್ಮೀಕಿ ಮಹರ್ಷಿಗಳು ಮಾಡಿದ ವೇದಾರ್ಥ. ಇವು ಪ್ರಮಾಣಗಳೆಂದು ಪರಿಗಣಿಸುವುದಕ್ಕೆ ಯಥಾರ್ಥವಾದದ್ದೆಂದು ಪರಿಗಣಿಸಲಾಗಿದೆ. ಇದಕ್ಕೆಲ್ಲ ಏನಂತಾರೆ? ವಿದ್ವಾಂಸತ್ವ ಅಂತಾರೆ. ವಿದ್ವಾಂಸತ್ವ ಇದು. ಹಿಂದೆ ಸಪೋರ್ಟ್ ತಗೊಳ್ಳೋದು, ಯಾರ್ಯಾರ್ದು ಸಪೋರ್ಟ್ ತಗೊಂಡು ನಮಗ್ ಕರೆ ನಾನು. ತ್ರೇತಾಯುಗದಾಗ ಯಾರದ್ರಿ? ತ್ರೇತಾಯುಗದಾಗ ಯಾವ ಮಹರ್ಷಿಗಳು?
ತ್ರೇತಾಯುಗದ ಮಹರ್ಷಿಗಳು ಯಾರು? ರಾಮಾಯಣ ಬರೆದವರು. ದೋಹಾದಾಗೆ ಅದ ನೋಡ್ರಿ ವಾಲ್ಮೀಕಿ ಅಂತ, ವಾಲ್ಮೀಕಿ ಋಷಿ. ಮತ್ತ ದ್ವಾಪರ ಯುಗದೊಳಗ ರಾಮಾಯಣ ಬರೆದ, ಇದು ಮಹಾಭಾರತ ಬರೆದವ್ರು ಯಾರು? ವ್ಯಾಸ ಮಹರ್ಷಿಗಳು. ಮತ್ತೆ ಕಲಿಯುಗದಾಗ ಬರೆದವರು ಶಂಕರಾಚಾರ್ಯರು. ಈ ಮೂವರು ನೆನ್ಪಿಟ್ಕೋಬೇಕು. ಒಂದೇ ರೀತಿಯ ವೇದಾರ್ಥ. ಜೀವೋ ಬ್ರಹ್ಮಯುವ ನಾಪರ, ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಜೀವೋ ಬ್ರಹ್ಮಯುವ ನಾಪರ, ಇದೇ ಪ್ರತಿಪಾದನೆ. ಈ ಪ್ರತಿಪಾದನೆ ಎಷ್ಟು ಸೋಚಿ ಬರೆದಾರಂತಂದ್ರೆ, ಇದು ಹೆಂಗ್ ಬರ್ಕೋಬೇಕು? ಶೋಕಾರ್ಧೇನ ಪ್ರವಕ್ಷ್ಯಾಮಿ. ಒಂದ್ ಕಡೆ ಬರ್ಕೋರಿ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಶ್ಲೋಕ ಅರ್ಧೇನ. ಅದೇ ಅದರ ಶ್ಲೋಕ ಅರ್ಧೇನ ಅಂದ್ರೆ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ. ಖಳಕ್ಷ ಪ್ರವಕ್ಷ್ಯಾಮಿ ಯದುಕ್ತ ಯದುಕ ತೆಳಗ್ ಒತ್ತ. ಯದುಕ್ತಂ ಮುಂದೆ 0. ಯದುಕ್ತಂ ಏನ್ ಬರಿಬೇಕು? ಗ್ರಂಥ ಕೋಟಿಭಿಹಿ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಭಿಹಿ. ಬರೆದ್ರೆ ಮುಂದೇನ್ ಬರಿಬೇಕು? ಅದರದು ಒಂದು ಶ್ಲೋಕದಾಗ ಎಷ್ಟು ಸಾಲ ಇರ್ತಾವ? 4 ಸಾಲ. ಅರ್ಧ ಶ್ಲೋಕದಾಗ ಹೇಳಿವಿ ಅಂತಾರೆ ಇಲ್ಲಿ. ಇದ್ರ ಅರ್ಥ ಏನು ಈಗ ಬರ್ಕೊಂಡಿರಲ್ಲ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಅಂದ್ರೆ ಹೇಳಿವಿ. ಏನ್ ಹೇಳಿವಿ? ಯದುಕ್ತಂ ಗ್ರಂಥ ಕೋಟಿವಿ. ನಿಮ್ಮ ದೇಶದೊಳಗೆ 1 ಕೋಟಿ ಗ್ರಂಥಗಳದಾವ. ಶ್ರೇಷ್ಠವಾದ ಕೋಟಿಗಟ್ಟಲೆ ಗ್ರಂಥಗಳದಾವ. ಆ ಎಲ್ಲಾ ಕೋಟಿ ಗ್ರಂಥಗಳ ಸಾರವನ್ನ ಶಂಕರರು ಎಷ್ಟ್ರಾಗ ಹೇಳ್ಯಾರಂದ್ರೆ ಅರ್ಧ ಶ್ಲೋಕದೊಳಗೆ ಹೇಳ್ಯಾರಂತ. ಅರ್ಧ ಶ್ಲೋಕ ಅಂದ್ರೆ ಎಷ್ಟು ಸಾಲು? 2 ಸಾಲು. ಯಾವ 2 ಸಾಲು? ಇದೇ ಶಕ್ತಿ ಕೊಡ್ತದೆ ನಿಮ್ಗೀಗ ಇವತ್ತಿನ ದಿವಸ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ 1 ಸಾಲು ಬರ್ಕೋರಿ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ. ಈ ಜಗತ್ತು ಮಿಥ್ಯವಾಗಿದೆ, ಬ್ರಹ್ಮವೇ ಸತ್ಯವಾಗಿದೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ 1 ಸಾಲು. ಇನ್ನ 1 ಸಾಲೇನು? ಜೀವೋ ಬ್ರಹ್ಮಯುವ ನಾಪರಃ. ಜೀವೋ ಬ್ರಹ್ಮಯುವ ನಾಪರಃ. ತಿಳಿದ್ರ? ಅರ್ಧ ಶ್ಲೋಕದಾಗೆ ಹೇಳೋದಿದು. ಇವೆಲ್ಲ ಒಂದೊಂದು ಪ್ರಸಂಗಕ್ಕೆ ಬರೆದಾರ. ಇದು ಯಾರ ಪ್ರಸಂಗ? ಇದು ಜ್ಞಾನಿಗಳ ಪ್ರಸಂಗದಲ್ಲಿ. ಇದು ಜ್ಞಾನಿಗಳ ಪ್ರಸಂಗದಲ್ಲಿ, ವಿದ್ವಾಂಸರ ಪ್ರಸಂಗದಲ್ಲಿ, ಮಹಾತ್ಮರ ಪ್ರಸಂಗದಲ್ಲಿ
ಏನ್ ಮಾಡ್ಯಾರ, ಇದು ಬರ್ದಾರ. ಈಗ ನಮಗ್ ಕೂತಿವೆಲ್ಲ ಕೇಳಕ್ ಆಗಂಗಿಲ್ಲಪ್ಪ, ನಮಗ್ ಟೈಮ್ ಇಲ್ಲ ಅಂದ ಹೊತ್ನಾಗ ಎರಡು ಸಾಲನಾಗ ಹೇಳು ಅಂತಂದಾಗ ಅಜ್ಞಾನಿಗಳು ಲೌಕಿಕ ಕರ್ಮಿಗಳ ಪ್ರಸಂಗದಲ್ಲಿ ಕೇಳಕ್ ಆಗಲಾರ್ದವ್ರಿಗೆ ಏನ್ ಹೇಳ್ಬೇಕಂತೇಳಿ ಇನ್ನ ಒಂದು ಬರ್ದಾರ. ಅದೇ ಶ್ಲೋಕ ಮತ್ತೆ ಬರೀರಿ ಕೆಳಗೆ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಭಿ. ಜ್ಞಾನಕ್ಕೆ ಬರ್ಲಕ್ ಆಲಿಲ್ಲ ಅಂದ್ರೆ ಬಿಟ್ಟು ಬಿಡಪ್ಪ, ಜ್ಞಾನಕ್ಕೆ ಬಂದ್ರ ಇದು ತಿಳ್ಕೊ, ಜ್ಞಾನಕ್ಕೆ ಬರ್ಲಕ್ ಆಲಿಲ್ಲ ಅಂದ್ರೆ ಇನ್ನ ಒಂದ್ಸಾರಿ ಹೇಳ್ಯಾರ ಅವ್ರು ಅದೇ ಮಾತು. ಏನ್ ಹೇಳ್ಯಾರ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಹೇಳ. ಎರಡು ಶ್ಲೋಕ ಆಯ್ತಾ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಭಿ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಒಂದಿಷ್ಟು ಮಂದಿಗೆ ಜ್ಞಾನ ಕುಂತು ಕೇಳಕ್ಕಾಗಂಗಿಲ್ಲ, ಅಂತವ್ರು ಏನ್ ಮಾಡ್ಬೇಕಪ್ಪ ಅಂದಾಗ ಇದು ಯಾರು ಹೇಳ್ಯಾರಿದು? ಎರಡನೇದ್ದು, ಒಂದನೇದ್ದು ಶಂಕರಾಚಾರ್ಯ ಹೇಳ್ಯಾರ, ಎರಡನೇದ್ದು ಪರೋಪಕಾರ ಪುಣ್ಯ ಯಾರು ಹೇಳ್ಯಾರಿದು? ವ್ಯಾಸ ಮಹರ್ಷಿಗಳು ಹೇಳ್ಯಾರ. ಇದು ಶಂಕರರು ಹೇಳ್ಯಾರ. ಕುಂತು ಶ್ರವಣ ಮಾಡೋರಿಗೆ ಎಷ್ಟು ಶ್ರವಣ ಮಾಡ್ತೀರಿ, ಎಷ್ಟು ಮನನ ಮಾಡ್ತೀರಿ, ಏನೆಲ್ಲ ಮಾಡಿದ್ರು ಸಹಿತ ನಿಮಗೆ ಕೊನೆಗೆ ಏನ್ ಅನುಭವ ಆಗ್ಬೇಕು? ಜಗನ್ಮಿಥ್ಯ ಅಂತ ಅನುಭವ ಆಗ್ಬೇಕು, ಬ್ರಹ್ಮ ಸತ್ಯ ಅಂತ ಅನುಭವ ಆಗ್ಬೇಕು, ನಾನೇ ಬ್ರಹ್ಮದಿನಿ ಅಂತ, ಜೀವೋ ಬ್ರಹ್ಮೈವ ನಾಪರಹ ಅನ್ನೋದು ಇವು ಮೂರು ನಿಮಗೆ ಅನುಭವ ಆಗಬೇಕು. ಈ ಮೂರು ಅನುಭವ ಆಗ್ಲಿಲ್ಲ ಅಂತಂದ್ರ ವ್ಯರ್ಥ ಪರಿಶ್ರಮ. ಮತ್ತೆ ಪಾಪಾಯ ಪರಪೀಡನಂ ಪರೋಪಕಾರಾಯ ಪುಣ್ಯಾಯ ಅಂತ ಯಾರಿಗೆ ಹೇಳಿದ್ರಪ್ಪ ಅಂತಂದ್ರೆ, ಇವೆಲ್ಲ ಕೂತು ಇವೆಲ್ಲ ಸಾಧನೆ ಮಾಡ್ಲಕ್ ಆಗಲಿಲ್ಲ, ಇನ್ನ ಅದ್ರ ಹಿಂದಿನ ಜಾಗದಾಗ ಕರ್ಮ ಉಪಾಸನೆಯ ಸ್ಟೇಜ್ ಒಳಗೆ ಇದ್ದವ್ರು ಇದ್ರು ಅಂತಂದ್ರೆ ಅವ್ರಿಗೆ ಆ ಶ್ಲೋಕ ವ್ಯಾಸ ಮಹರ್ಷಿಗಳು ಹೇಳ್ಯಾರ. ಅರ್ಧ ಶ್ಲೋಕದ ಅರ್ಥ, ಅರ್ಧ ಶ್ಲೋಕದಾಗೆ ಅವು ಎಷ್ಟು 4 ವೇದ, 6 ಶಾಸ್ತ್ರ, 18 ಪುರಾಣ, 18 ಉಪಪುರಾಣ, 108 ಉಪನಿಷತ್ತುಗಳು, ಮತ್ತಿನ್ನೇನಪ್ಪ ಶ್ರುತಿ ಸ್ಮೃತಿಗಳು, ಮತ್ತೆ ರಾಮಾಯಣ ಮಹಾಭಾರತ. ಈ ರಾಮಾಯಣ ಮಹಾಭಾರತದ ಆಧಾರ ತಗೊಂಡು ನಾವು ಇತಿಹಾಸ, ಯಾರು ರಾಮಾಯಣ ಮಹಾಭಾರತ ಚೆನ್ನಾಗಿ ಓದಿರ್ತಾರ ಅವ್ರಿಗೆ ಏನಾಗ್ತದ, ಎಲ್ಲ ಜ್ಞಾನದ ರೆಫರೆನ್ಸ್ ಸಿಗ್ತದ, ಅದ್ರೊಳಗೆ ಎಲ್ಲ ಜ್ಞಾನದ್ದು ರೆಫರೆನ್ಸ್ ಸಿಗ್ತದ. ಯಾರ್ಯಾರ ರಾಮಾಯಣ ಓದ್ಬೇಕಂತೀರೇನು? ರಾಮಾಯಣ ಬುಕ್ ಬೇಕಾ? ಓದ್ತೀರಾ ಇದು ಪಾಠದಾಗ? ನಮ್ಮ ನೀವು ಒಬ್ಬರೇ ಮಾತಾಡಬೇಡ್ರಿ. ನಿಮ್ಗೆ ಯಾವುದು ಈಡಿಲ್ಲ. ನಿಮ್ಗೆ ಏನ್ ಹಾಕಿದ್ರು ತಿಮಿಂಗಲಿದ್ದಂಗ ನೀವು. ನೀವು ಕೂಳಕ್ ಕಾಣ್ಲಾರ್ದು ತಿಲ್ಲಕ್ಕೂ ತಯಾರಿಲ್ಲ, ಇದು ಅವಕ್ಕೆ ಗಂಟು ಬಿದ್ದೀನಿ ನಾನು. ನೀವು ಮಾತಾಡ್ಬೇಡ್ರಿ, ನೀವು ಗಪ್ ಬಿದ್ದು ಬಿಡ್ರಿ. ತಿನ್ಸ್ಬೇಕಂದ್ರೆ ತಿಲ್ಲಾರ ಕೂತಾವಲ್ಲ, ಹೌದ್ರ ಸಲ ನಾ ಹೇಳೋದು, ಯಾರು ರಾಮಾಯಣ ಓದ್ತೀರೇನು? ನಾ ಓದ್ತೀನಿ ಕಳಿಸ್ರಿ ಅನ್ನೋ ಎಲ್ಲರೂ ಗಪ್ ಕೂತಾರ. ನಾಗರತ್ನ ರಾಮಾಯಣ ನಾನೇ ಓದ್ತೀನಿ, ವೇದ ನಾನೇ ಓದ್ತೀನಿ, ಉಪನಿಷತ್ತು ನಾನೇ, ಎಲ್ಲ ಒಟ್ಟು ನಾನೇ ಓದ್ತೀನಿ ಅಂತ ಹಂಗಿಲ್ಲ. ಯಾರು ಯಾವುದು ಬುಕ್ ಹಿಡ್ದಿಲ್ಲ ಅವ್ರಿಗೆ ಕೇಳಕತ್ತೀನಿ. ಒಬ್ಬೊಬ್ರು ನಾವು ಹೇಳಿದಿರಲ್ಲ. ಯಾರ್ರೀ? ಹುಡುಕೇರಿ ಅವ್ರು ತಗೋತೀರ ರಾಮಾಯಣ? ನಿಮ್ಗೆ ಯಾವುದು ಗ್ರಂಥ ಹಿಡಿದಿಲ್ಲಲ್ಲ ನೀವಿನ್ನ? ಓದ್ಬೇಕಾದ್ರೆ ನನ್ನ ಹತ್ರ ರಾಮಾಯಣದ ಹೆಂಗ್ ಮಾಡಮ್ಮ? ಯಾವ್ದಾರ ಹೋದ್ರೆ ಒಟ್ಟು ರಾಮಾಯಣ ಅಂದ್ರೆ ಸಿದ್ಧಾಂತ ಸಮ್ಮತ ಇರ್ಬೇಕು, ಕಥೆ ಅಷ್ಟೇ ಅಲ್ಲ, ಶ್ಲೋಕ ಸಮೇತ. ಒಳ್ಳೆ ಶ್ಲೋಕ ಸಮೇತ ಡಿಟೇಲ್ ಇರೋಂಥದ್ದು ರಾಮಾಯಣ ಓದ್ಬೇಕು. ನೀವೇನು ಮಾಡಂಗೇ ಇಲ್ಲ, ಸುಮ್ ಕುಂದ್ರವ್ರಿಗೆ ಏನ್ ಕಳಿಸಿ ಏನಾದ್ರು ನಿಮಗ್ ಬೇಕು ಕಳಿಸಿದ್ವೇ ಏನು ಮಾಡಲ್ಲ. ಈ ಕೆಲಸನೇ ನಿಮಗೆ ರಾಜು ಇಡೋದು. ಏನ್ ಮಾಡ್ತೀರಿ? ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು.
ಇದು ಓದ್ಬೇಕಿಲ್ಲಿ, ರೀಡಿಂಗ್ ಆಗ್ಬೇಕು, ಓದ್ಬೇಕಿಲ್ಲಿ. ಉಳಿದವರೆಲ್ಲ ಕೇಳೋದಲ್ಲ, ಕೇಳೋದಲ್ರಿ, ನೀವು ಕೇಳಲ್ಲ. ಕೇಳೋದಕ್ ಬೇಕಾಗಿಲ್ಲ ನಮಗ, ಕೇಳ್ರಿ. ಕೇಳೋದಕ್ಕೆ ನಾ ಹೇಳಕತ್ತಿಲ್ಲ, ಹೇಳೋದ್ರ ಸಲುವಾಗಿ ಹೇಳಕತ್ತೀನಿ ನಾನು. ನೀವ್ ಹೇಳ್ತೀರಿ, ಕೇಳೋದ್ ಹೇಳ್ತೀರಿ. ಆಯ್ತು, ಅದೇ ಮತ್ತ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು, ಟೈಮ್ ತಗೋಬೇಕು, ಮಾಡ್ಕೋಬೇಕು, ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ನೆಕ್ಸ್ಟ್ ಎಲ್ಲಿಗೆ ಬಂತು? ಮಧ್ವಾದಿಕೋ ಮತ, ಏನು ಮಧ್ವಾಚಾರ್ಯರದು ಎಷ್ಟನೇದಿದು ಅಂದ್ರೆ 9ನೇ ಚೌಪಾಯಿದೊಳಗಿನ ಅರ್ಥ ಏನಂದ್ರೆ ಶಂಕರರ ವೇದಾರ್ಥ. ಅರ್ಥ ವೇದಾರ್ಥ ಗೊತ್ತಾಯ್ತಲ್ಲ, ಈಗ ವೇದಗಳ ಅರ್ಥ ಏನಂತೇಳಿ ನಿಮ್ಮ ಶ್ಲೋಕಗಳ ಮೂಲಕ. ಶಾಸ್ತ್ರದ ಒಂದು ಶ್ರವಣ, ಮನನ, ನಿಧಿಧ್ಯಾಸನ, ಸ್ವಾಧ್ಯಾಯ, ಪ್ರವಚನ ಇವೆಲ್ಲ ಮಾಡೋರಿಗೆ, ಸಾಧಕರಿಗೆ, ಜ್ಞಾನಿಗಳಿಗೆ ಒಂದ್ ಹೇಳ್ಯಾರ. ಮತ್ತಿದು ಮಾಡ್ಲಕ್ಕ ಆಗ್ಲಾರ್ದವ್ರಿಗೆ ಒಂದ್ ಹೇಳ್ಯಾರ. ಬಟ್ ಅದು ಏನನ್ನೋದು ಗೊತ್ತಾಯ್ತಿಲ್ಲ. ಈಗ ವೇದಗಳ ಅರ್ಥ ಒಂದೇ ಅದ, ಅಲ್ಲಿಂದ ಇಲ್ಲಿ ತನಕ ಒಂದೇ ಅರ್ಥ ಅದ. ಶಂಕರರ ಅರ್ಥನೂ ಅದೇ, ವಾಲ್ಮೀಕಿ ಮಹರ್ಷಿಗಳ ಅರ್ಥನೂ ಅದೇ, ದ್ವಾಪರ ಯುಗದ ಅರ್ಥನೂ ಅದೇ. ಅದಕ್ಕೆ ವೇದಾರ್ಥಗಳೇ ಪ್ರಮಾಣಗಳು ಎಂದು ಪರಿಗಣಿಸುವ, ಯಥಾರ್ಥವಾದದ್ದೆಂದು ಪರಿಗಣಿಸು. ಮಧ್ವಾದಿಗಳ ವೇದಾರ್ಥಗಳು ಪ್ರಮಾಣವಲ್ಲ. ಕಾರಣ ಅಲ್ಲಿ ಅಯಥಾರ್ಥವಿದೆ, ಭೇದವಾದವಿದೆ. ವೇದಗಳು ಏನ್ ಹೇಳ್ತವೆ ಅಂದ್ರೆ ಅಭೇದವನ್ನೇ ಹೇಳುತ್ತವೆ. ಜೀವ ಬ್ರಹ್ಮರ ಏಕತ್ವವೇ ಯಥಾರ್ಥ, ಜೀವ ಬ್ರಹ್ಮರ ಭೇದವೇ ಅಯಥಾರ್ಥ. ಇಷ್ಟದ ನೋಡ್ರಿ. ನೆಕ್ಸ್ಟ್ ಚೌಪಾಯಿ 10. ತಿನಿ ಮುನಿ ಕಿಯೋ ಗ್ರಂಥ ವಾಸಿಷ್ಠ, ತಾಮೇ ಮತ ಅದ್ವೈತ ಸ್ಪಷ್ಟ. ಶ್ರೀ ಶಂಕರ ಅದ್ವೈತ ಹಿ ಜ್ಞಾನೋ, ತಿನಕೋ ಮತಯ ಹೇತು ಪ್ರಮಾಣೋ. ಏನಿಂಗಂದ್ರ ಶ್ರೇಷ್ಠರಾಗಿರತಕ್ಕಂಥ ವಸಿಷ್ಠ ಮಹರ್ಷಿಗಳು ಮತ್ತಿನ್ನ ಸಪೋರ್ಟ್ ತೊಳಕತ್ತಾರ. ಯೋಗ ವಾಸಿಷ್ಠ ಎಂಬ ಗ್ರಂಥ ರಚನೆ ಮಾಡಿದ್ದಾರೆ. ಯೋಗ ವಾಸಿಷ್ಠದೊಳಗೆ ಏನದರಿ? ರಾಮಾಯಣ. ರಾಮಾಯಣಕ್ಕೆ ಯಾಕಷ್ಟು ತೂಕ ಬಂತು ಅಂದ್ರೆ ಅದರೊಳಗೆ ಯೋಗ ವಾಸಿಷ್ಠ. ಮಹಾಭಾರತಕ್ಕೆ ಯಾಕಷ್ಟು ತೂಕ ಬಂತು ಅಂದ್ರೆ ಅದರೊಳಗೆ ಭಗವದ್ಗೀತೆ ಅದ. ಅದಕ್ಕೆ ಶ್ರೇಷ್ಠರಾಗಿರತಕ್ಕಂಥ ವಸಿಷ್ಠ ಮಹರ್ಷಿಗಳು, ಆ ಕಡೆ ವ್ಯಾಸ ಮಹರ್ಷಿಗಳು ಹೆಂಗ, ಈ ಕಡೆ ವಸಿಷ್ಠ ಮಹರ್ಷಿಗಳು. ಇವರೆಂತ ಯಾವ ಕಾಲದ ಮಹರ್ಷಿಗಳು? ಇವರು ತ್ರೇತಾಯುಗದ ಮಹರ್ಷಿಗಳು. ಅವರು ದ್ವಾಪರ ಯುಗದ ಮಹರ್ಷಿಗಳು, ವ್ಯಾಸ ಮಹರ್ಷಿಗಳು. ಏನಾಯ್ತು? ವಸಿಷ್ಠ ಮಹರ್ಷಿಗಳು ಯೋಗ ವಾಸಿಷ್ಠ ಎಂಬ ಗ್ರಂಥ ರಚನೆ ಮಾಡಿದ್ದಾರೆ. ಶ್ರೀರಾಮಚಂದ್ರನಿಗೆ ಉಪದೇಶ ಮಾಡಿರತಕ್ಕಂಥ ವಸಿಷ್ಠರ ಗ್ರಂಥ, ಆ ಗ್ರಂಥದಲ್ಲಿಯೂ ಕೂಡ ಅದ್ವೈತ ಸಿದ್ಧಾಂತವನ್ನೇ ಹೇಳಲ್ಪಟ್ಟಿದೆ. ಅಲ್ಲಿ ದ್ವೈತ ಇಲ್ಲ. ರಾಮಾಯಣನೂ ಅದ್ವೈತ, ಮಹಾಭಾರತನೂ ಅದ್ವೈತ. ಅಂದ್ರೆ ಯೋಗ ವಾಸಿಷ್ಠ ಗ್ರಂಥವೂ ಕೂಡ ಅದ್ವೈತವನ್ನೇ ಪ್ರತಿಪಾದನ ಮಾಡುತ್ತದೆ. ಆದ್ದರಿಂದ ಶ್ರೀ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವೇ ಸರ್ವರಿಗೂ ಪ್ರಮಾಣವಾಗಿರುತ್ತದೆ. ಹೀಗಾಗಿ ಶಂಕರರದೇ ಪ್ರಮಾಣ, ಶಂಕರರದೇ ಪ್ರಮಾಣ, ಶಂಕರರದೇ ಪ್ರಮಾಣ ಅಂತಂದ್ಮೇಲೆ ಮಧ್ವಾಚಾರ್ಯರದ ಅಪ್ರಮಾಣ ಅಂತೇಳಿ ಒಂದಿಟ್ಟು ಹೇಳ್ಬೇಕಲ್ಲ, ಡಿಟೇಲ್. ಅದು ಸಂಜೆಗೆ ಹೇಳ್ತೀನಿ, ಸಂಜೆಗೆ ಬರ್ತೀನಿ. ಮತ್ತೆ ಇವತ್ತೆಲ್ಲ ಬೆಳಗ್ಗಿನ ಟೈಮ್ ಎಲ್ಲ ಹೋಯ್ತು, ಇದ್ರಾಗೆ ಹೋಯ್ತು ನಮ್ಮದು. 215ನೇ ವಿಷಯ ಅಂಕದಾಗ ಭೇದವಾದದ ಅಪ್ರಮಾಣತೆ. ಭೇದವಾದಗಳನ್ನ ಇವು ಪ್ರಮಾಣ ಅಲ್ಲ ಅನ್ಬೇಕಾದ್ರೆ ಯಾವ ಮಾತಿನ ಮೇಲೆ ಅಂತ್ಯಪ್ಪ, ನೀ ಶಂಕರಾಚಾರ್ಯರ ಭಕ್ತದಿ ನೀನು ಅನು, ಏನ್ ತೊಂದರೆ ಇಲ್ಲ. ಆದ್ರ ಇವ್ರನ್ನ ಹಳಿತೆಲ್ಲ ನಿನ್ನ ಬಳಿ ಏನ್ ಅಧಿಕಾರದ, ಇದನ್ನ ಅಲ್ಲ, ಇದು ಪ್ರಮಾಣ ಅಲ್ಲ ಅನ್ಬೇಕಂದ್ರೆ ಹೆಂಗ ಅನ್ನೋದನ್ನ ಮಧ್ವಾದಿಗಳ
ಭೇದವಾದ ಏನದ ಅದು ಪ್ರಮಾಣ ಅಲ್ಲ ಅನ್ನೋದಕ್ಕೆ ಇವ್ರ ಹತ್ರ ಒಂದು ಸಪೋರ್ಟ್ ಏನೇನಿರ್ತದ ಅದು ಸಂಜೆಗೆ ಹೇಳೋಣ, ಸಂಜೆ ಪಾಠದಾಗ ಹೇಳೋಣ. ಸಂಜೆಗೆ ಸ್ವಲ್ಪ ನಮ್ಗೆ ಸಮಯ ಜಾಸ್ತಿ ಕೊಡ್ರಿ, ಜಲ್ದಿ ಬರ್ತೀನಿ ಹೇಳ. ಸಾಕಲ್ಲ ಈಗಿಷ್ಟು. ಶಂಕರರ ಮತವೇ ಶ್ರೇಷ್ಠ ಅನ್ನೋದು ಫುಲ್ ಟಾಪಿಗೆ ಒಯ್ದ್ಬಿಟ್ರಿ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ. ಈಗೊಂದು ಅವ್ ಇಸ್ಕಾನದ್ದು ಓದಬೇಡ್ರಿ, ಅವೇನು ಚಲೋ ಇಲ್ಲ. ಅವೆಲ್ಲ ಸುಮ್ಮನೆ ಇಸ್ಕಾನ್ ಟೆಂಪಲಿನ ಯಾವ ಗ್ರಂಥಗಳು ಓದ್ಬೇಡ್ರಿ. ಅವು ಎಲ್ಲಾನು ಬರ್ದಾರ, ಯಾವ ಸ್ಟ್ಯಾಂಡರ್ಡ್ ಇಲ್ಲ ಅವು. ಎಲ್ಲ ಬರ್ದಾರ ಅವ್ರು ಬರೀಲಾರ್ದು ಏನಿಲ್ಲ. ಭಗವದ್ಗೀತಾ ಅವೆಲ್ಲ ನಾವು ಇಲ್ಲಿ ಸುಮ್ಮನೆ ಊರೆಲ್ಲ ಓಡಾಡಿ ಮಾರಾಟ ಮಾಡ್ತಾರ. ಭಾಳ ಮಂದಿ ಇವು ಎಲ್ಲ ಭಗವದ್ಗೀತೆಗಳು ನೋಡಿವಿ, ಉಪಯೋಗ ಇಲ್ಲ. ನಮಗ ಆಧ್ಯಾತ್ಮಿಕ ಹಿನ್ನೆಲೆ ಬೇಕು, ಸಂಕ್ಷಿಪ್ತ ಇರಬೇಕು. ಆಧ್ಯಾತ್ಮಿಕ ಹಿನ್ನೆಲೆ ಅಂದ್ರೆ ಮತ್ತೆ ಇಟ್ಟುದ್ದ ಲಂಬ ಚೌಡ ಇದು ಮಾಡೋರು ಬೇಕಾಗಿಲ್ಲ. ಎಕ್ಸ್ಪ್ಲೈನ್ ಮಾಡೋದು ಆಧ್ಯಾತ್ಮಿಕ ಅನ್ನೊಂದು ಕೂಡಲೇ ಮತ್ತೆ ಅದಕ್ಕೊಂದಿಟ್ಟು ಬಹಳ ವಿಶ್ಲೇಷಣೆ ಮಾಡೋರ. ಇಲ್ಲಿ ಸಿಂಪಲ್ ಎರಡೆರಡು ಸಾಲಿನೊಳಗೆ ವರ್ಣನೆ ಮಾಡಿದ್ದು ಹಂಗದ. ವಜ್ರದ ಬುಕ್ ಇದು ಆ ಕಡೆ ಬಂದಾಗ ಕೊಡ್ತೀನಿ. ಇಲ್ಲಿ ನೋಡ್ರಿ, ಈಗ ಬುಕ್ ಎಷ್ಟದ ಇದು ತೋರಿಸ್ತೀನಿ ನೀವು, ಎಷ್ಟು ಪೇಜ್ ಅದ. ಪೋಸ್ಟಿಗೆ ಹಾಕಿದ್ರಿ ಅಂದ್ರೆ ಇದ್ರ ರೇಟಿಂಗ್ ಡಬಲ್ ರೇಟ್ ಇದನ್ನೇ ಆಗ್ತದೆ. ಎಷ್ಟು 625 ಪೇಜ್ ಅದ. ವಾರ್ಷಿಕೋತ್ಸವಕ್ಕ ನಾನು ಇರಂಗಿಲ್ಲ. ಇಲ್ಲ ನೋಡ್ರಿ, ಇಷ್ಟು ಅದ ಬುಕ್. ಇಷ್ಟು ದೊಡ್ಡ ಬುಕ್ ಅದ, 625. ಯಾರು ಬರ್ದದ್ದು ಅಂತ ಹೇಳ. ವಾರ್ಷಿಕೋತ್ಸವಕ್ಕ ನಾನು ಇರಂಗಿಲ್ಲ. ಇದೇನು ಅಂದ್ರೆ 650 ರೂಪಾಯಿ ಅದ ಬುಕ್. ಮತ್ತ 625 ಪೇಜ್ ಅದ ಬುಕ್. 625 ರೂಪಾಯಿ ರೇಟ್ ಅದ. ಇದು ಯಾರು ಬರ್ದದ್ದು ಅಂತಂದ್ರೆ ಆಧ್ಯಾತ್ಮ ರಾಮಾಯಣ ಗೌರಮ್ಮ ಶ್ರೀನಿವಾಸಯ್ಯ ಅನ್ನೋರು ಬರ್ದಾರ ಈ ಬುಕ್. ಆಧ್ಯಾತ್ಮ ರಾಮಾಯಣ, ಶ್ರೀರಾಮ ಹೃದಯ, ಆಧ್ಯಾತ್ಮ ರಾಮಾಯಣ. ಏನೋ ಬಟನ್ ಆಫ್ ಆನ್ ಮಾಡ್ಲಕತ್ತೀನಿ, ಏನೇನೋ ಆಗ್ತದೆ.
ಎರಡೆರಡೇ ಸಾಲಿನಾಗ ಅರ್ಥ ಜಗ್ಗಿ ಶ್ಲೋಕ ಇರ್ತಾವ. ಕಿಷ್ಕಿಂಧ ಕಾಂಡ, ವಾಲಿಯ ವಧೆ, ಇತ್ತಂ ಸ್ವಾತ್ಮ ಪರಿಷ್ವಂಗ ನಿರ್ಧೂತಾಶೇಷ ಕಲ್ಮಷಂ ರಾಮಃ ಸುಗ್ರೀವ ಮಾಲೋಕ್ಯ ಸಂಸ್ಮಿತಂ ವಾಕ್ಯಮಬ್ರವೀತ್ ಮಾಯಾಂ ಮೋಹಕರೀಂ. ಈ ಶ್ಲೋಕ ಏನದಲ್ಲ, ರಾಮನು ತನ್ನ ಪರಿಷ್ವಂಗ ಅಪ್ಪುಗೆಯಿಂದ ಪಾಪ ದೂರನಾದ, ಅಶೇಷ ಕಲ್ಮಷಂ ಪಾಪಾಯ ಅಂದ್ರೆ ವಿಮುಕ್ತನಾದ ಸುಗ್ರೀವನನ್ನು ನೋಡಿ ಸ್ಮಿತವದನನಾಗಿ ಸೀತಾನ್ವೇಷಣದ ಮತ್ತು ರಾವಣನ ವಧೆಯ ಕಾರ್ಯಸಿದ್ಧಿಗಾಗಿ ಅವನನ್ನು ತನ್ನ ಮೋಹಕವಾದ ಮಾಯೆಯಿಂದ ಮುಚ್ಚಿ ಇಂತೆಂದನು, ಸಖ, ನನ್ನ ಬಗ್ಗೆ ನೀನು ಹೇಳಿದ್ದೆಲ್ಲವೂ ಸತ್ಯವೇ, ಅದರಲ್ಲಿ ಸಂಶಯವಿಲ್ಲ. ಆದರೆ ಲೋಕವು ಏನು ಹೇಳುತ್ತದೆ? ಈ ರಘುನಂದನನು ಅಗ್ನಿ ಸಾಕ್ಷಿಯಾಗಿ ಸುಗ್ರೀವನ ಸಖ್ಯವನ್ನು ಬೆಳೆಸಿ ಅವನಿಗೆ ನೆರವಾಗುವವನೆಂದು ಮಾತು ಕೊಟ್ಟಿದ್ದೆಯಾ? ಹಿಂಗೆಲ್ಲ ಸುಮ್ಮನೆ ಎರಡೆರಡೇ ಸಾಲಿನಾಗದ ಕತೆ ಮುಂದೆ ಹೋಗ್ಬಿಡ್ತದ. ಈ ಶ್ಲೋಕ ಓದಿ ಹೈರಾಣಾಗೋದಿಲ್ಲ, ಸುಮ್ಮನೆ ಹಂಗೇ ಓದ್ಕೊತ ಹೋಗ್ಬಿಡೋದು. ಸರಳ ರಾಮಾಯಣ ಆಧ್ಯಾತ್ಮಿಕ ಅರ್ಥದಾಗದ. ಇದನ್ನ ಹೆಂಗ ಕೊಡ್ಕೋತೀರಿ ನೋಡಿ. ಪೋಸ್ಟಿಗೆ ಹಾಕ್ಬೇಕಾದ್ರೆ ಬಹಳ ತುಟ್ಟಿ ಆಯ್ತು, ವಜ್ಜದ ಬುಕ್ ಅದು. ನಿಮಗ ಉದಿಕೇರಿ ಬಿಟ್ಟು ಯಾವ್ದು ನಿಮ್ಮೂರು ಯಾವ್ದದು? ನೇಗಿನಾಳ ಬಿಟ್ಟು ಒಂದಿಟ್ಟು ಬಂದ್ರೆ ಏನು ಜೀವ ಹೋಗ್ತದ? ಏನ ಜೀವ ಏನಾರ ಭೂಕಂಪ ಆಗ್ತದ ಏನೇನ? ಅಲ್ಲೇ ಕುತ್ತಲ್ಲೇ ಎಲ್ಲ ಆಗ್ಬೇಕಂತಂದ್ರ ಒಂದಿಟ್ಟು ಸರದಾಡ್ರಿ ಅಲ್ಲಿ. ಏನ್ ಮಾಡ್ತಿರೋ ಏನು? ಆಯ್ತು, ಮುಂದೇನ್ ಮಾಡ್ತೀರಿ ಮಾಡಿ. ನಾವು ಕರೆದಿವತ್ತು ಯಾರು ಬರೋದು ಬೇಕಾಗಿಲ್ಲ, ನಿಮ್ಮೊಳಗ್ ಬರ್ಬೇಕನ್ನ ಹಂಬಲ ಇದ್ರೆ ಬರ್ಬೇಕಷ್ಟೇ. ನಾವು ಕರೆದಿವಿ ಏನೋ ಅಂದಾರ ಅಂತ ಹೇಳಕ್ಕೆ ಕರೆಯೋದು ನಮ್ ಧರ್ಮದ, ಕರಿತಿರ್ತೀವಿ ಬರ್ರಿಯಪ್ಪ ಅಂತೇಳಿ. ಅದೇನು ನಿಮಗ್ ಬರ್ಬೇಕನ್ನ ಪುಣ್ಯ ಇದ್ದವ್ರು ಬರ್ತಿರ್ತೀರಿ, ಇರ್ಲಾರ್ದವ್ರು ಬರಂಗಿಲ್ಲ ಅಷ್ಟೇ. ನಮ್ ಸಲುವಾಗಿ ಏನ್ ನೀವು ಬರೋದ್ ಬೇಕಾಗಿಲ್ಲ, ನಿಮ್ಮ ಉದ್ಧಾರಕ್ಕೆ ನೀವು ಬರೋದಿರ್ತದ ಅಷ್ಟೇ. ಮತ್ತ ಅವ್ರು ಕರೆದಾರ ಹಿಂಗ್ ಅಂದಾರ ಅಂತೇಳಿ ನಮ್ಮ ಮಾತು ಅಜ್ಜಿ ಮಾಡ್ಕೊಂಡು ಹೈರಾಣ 10 ತಾಸು ಬಸ್ನಾಗ ಕೂತ್ ಬಂದು ಯಾಕಪ್ಪ ಸುಮ್ಮ ಅಂತಿರ್ತೀವಿ ನಾವು. ಹಂಗೆ ನಿಮಗ್ ಬರ್ಬೇಕನ್ನೋದು ಸಂಕಲ್ಪ ನಿಮ್ಮದಿದ್ರೆ ನೀವು ಬರ್ಬೋದು, ಬರದೇ ಇರ್ಬೋದು. ನೀವು ಬರ್ಲಿಲ್ಲ ಅಂದ್ರೂ ಇಲ್ಲಿ ಏನ್ ತೊಂದರೆ ಇಲ್ಲ, ನೀವು ಬಂದ್ರೂ ಏನಂತ ದೊಡ್ಡ ಉಪಕಾರ ಇಲ್ಲ. ಓಕೆ, ಮಾಡ್ರಿ, ಏನ್ ಮಾಡ್ತೀರಿ ಮಾಡ್ರಿ. ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಶ್ರುತಿ ಶಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ, ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರರಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಟವನು ಬೋಧಿಪಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ,
ರಚಿಸಿದ ಪರತರ ಪಂಡಿತರೇ ವಿಚಾರ ಸಾಗರ ಕರುಣಿಸಿ ಪರಿಭವ ಭಾರೆಯ ಕೆಡಿಸಿದವರೇ ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ ವರ ಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿಶಿವ ಹರ ಹರ ಮಹಾದೇವ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಸರ್ವ ಮಹಾತ್ಮರ ಚರಣಾರವಿಂದಗಳಿಗೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲ ಶುದ್ಧಾತ್ಮರಿಗೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧಾತ್ಮರಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಮಹಾತ್ಮರ ಪಾದಾರವಿಂದಗಳಿಗೆ ಅನಂತ ಅನಂತ ನಮಸ್ಕಾರಗಳು. ಎಲ್ಲ ಮಹಾತ್ಮ